ರಾತ್ರಿ ಬಂದು ಇಬ್ಬರು ಮೂವರಿಗೆ ರಾಡಿಂದ ಹೊಡೆದು ಎಲ್ಲ ತಲೆಗೆಲ್ಲ ಹೊಡೆದು ಮರ್ಡರ್ ಮಾಡಿದರು. ಬೆಂಗಳೂರಿನ ಟ್ರಾಫಿಕ್ ಸಮಸ್ಯೆ ಅಂತ ಬಂದಾಗ ಅದು ಭಾಳ ಕ್ಲಿಷ್ಟಕರವಾದ ಒಂದು ವಿಷಯ ಅಂತ ಅನಿಸ್ತದೆ. ನಮ್ಮ ಸನ್ಮಾನ್ಯ ಡಿ ಜಿ ಸಾಹೇಬರಾದಂಥ ಸಲೀಂ ಸಾಹೇಬರು ಒಂದೇ ಮಾತು ಹೇಳೋರು, ನೀವು ರೋಡ್ ಮೇಲೆ ಇದ್ರೆ ಮಾತ್ರ ಟ್ರಾಫಿಕ್ ಕ್ಲಿಯರ್ ಆಗುತ್ತಪ್ಪ, ಇಲ್ಲಾಂದ್ರೆ ಇಲ್ಲ ಅಂತ. ಯಾವುದೇ ಸರ್ಕಾರ ಆಯಿತು, ಯಾವುದೇ ಇಲಾಖೆ ಆಯಿತು, ಸಾರ್ವಜನಿಕರಿಂದ ದಂಡ ವಸೂಲಿ ಮಾಡಬೇಕಂತ ಯಾವುದೂ ಇಷ್ಟ ಇರಲ್ಲ. ಡ್ರೋನ್ ಕ್ಯಾಮ್ರಾಗಳನ್ನು ಯೂಸ್ ಮಾಡಿಕೊಂಡು ಯಾವ ಕಡೆ ಎಷ್ಟು ಜಾಮ್ ಇದೆ, ಯಾವ ಕಡೆ ಎಷ್ಟು ಜಾಸ್ತಿ ವೆಹಿಕಲ್ಗಳಿದೆ ಅನ್ನೋದನ್ನು ನೋಡಿಕೊಂಡು ಆ ರೀತಿಯಾಗಿ ಕ್ಲಿಯರ್ ಮಾಡ್ಕೊಳ್ತೀವಿ. ಈಗ ನಮ್ಮ ಬ್ರದರ್ ಕೂಡ, ನಮ್ಮ ಅಮ್ಮಂಗ ಹತ್ರಲ್ಲಿ ನನ್ನ ಬ್ರದರ್ ಒಬ್ಬರು ಈಸ್ ಆಲ್ಸೋ ಸಾಫ್ಟ್ವೇರ್ ಇಂಜಿನಿಯರ್. ನಮ್ಮ ಫ್ಲಿಕ್ಸ್ ಅಂತ ಒಂದು ಕನ್ನಡದ OTT ಇದೆ, ಅದ್ರ ಓನರ್ ಕೂಡ ನನ್ನ ಓನ್ ಬ್ರದರೇ, ನನ್ನ ನೆಕ್ಸ್ಟ್ ಬ್ರದರ್ ಕೂಡ. ನಮಗೆ ಪೊಲೀಸ್ ಆಗಬೇಕು ಅಂತ ಏನಿಲ್ಲ, ನಾನು ಬೇಸಿಕಲಿ ನನ್ನ ಮಾವ ಕೂಡ ರಿಟೈರ್ಡ್ SP. ಬನ್ನಿ, ಯೂಶ್ವಲಿ ನಾವು ನಮ್ಮ ಕರಿಯರ್ ಸ್ಟಾರ್ಟ್ ಆದವಾಗ ಯಾರು ಫಸ್ಟ್ SP ಸಿಗ್ತಾರೆ ಅವ್ರನ್ನೇ ರೋಲ್ ಮಾಡಲ್ ಮಾಡ್ಕೊತೀವಿ. ಎಲ್ಲ ಕಡೆ ನಾವೇನು ಮಾಡ್ತೀವಿ, ಫಸ್ಟ್ SP ಸಿಕ್ಕಾಗ ಅದನ್ನೇ ಒಂದು ರೋಲ್ ಮಾಡಲ್ ಇಟ್ಕೊಂಡು ಅವ್ರ ಥರನೇ ನಾವು ಅನುಸರಿಸ್ಕೊಂಡು ಹೋಗ್ಬೇಕಂತ ಬಯಸ್ತೀವಿ. ಅಂಥ ಒಂದು ನಿಟ್ಟಿನಲ್ಲಿ ನನಗೆ ಫಸ್ಟ್ SP ಆಗಿರ್ತಕ್ಕಂಥದ್ದು ಸುಬ್ರಹ್ಮಣ್ಯೇಶ್ವರ ರಾವ್ ಸರ್ ಅಂತ. ಅವರು ತುಂಬಾ ಭಾಳ ದಕ್ಷ ಮತ್ತು ಭಾಳ ನಾನು ಇದುವರೆಗೂ ಕೂಡ ಭಾಳನೇ ಅವ್ರನ್ನ ಅನುಸರಿಸ್ತಾ ಇರ್ತೀವಿ, ಅಂದರೆ ಅವ್ರ ಥರ ಮಾಡ್ಬೇಕಂತಂದು. ಇನ್ನೊಬ್ಬರು ಅಮಿತ್ ಸಿಂಗ್ ಅಂತ ASP ಆಗಿದ್ರು ಅಲ್ಲೇ ಮಂಗಳೂರಲ್ಲಿ. ಅವರಿಬ್ಬರು ಕಾರ್ಯವೈಖರಿ ಭಾಳ ನನಗೆ ಇಷ್ಟ ಆಗ್ತಾಯಿತ್ತು. ಅದಲ್ಲದೆ ಸುಮಾರು ಈಗ ಅಟ್ ಪ್ರೆಸೆಂಟಲ್ಲಿ ನನಗೆ IG ಆಗಿರ್ತಕ್ಕಂಥ ಈ ಅಲೋಕ್ ಕುಮಾರ್ ಸಾಹೇಬ್ರು ಏನಿದ್ರು, ಗುಲ್ಬರ್ಗದಲ್ಲಿ IG ಆಗಿದ್ರು, ಅವರು ಕೂಡ ಯಾವುದೇ ರೀತಿಯಿಂದ ಅವರು ಏನಂದರೆ ನಮಗೆ ಏನೇ ಕೆಲಸ ಮಾಡ್ಬೇಕಂದ್ರೆ ಒಂದು ಡೆಡ್ಲೈನ್ ಮಾಡಿಬಿಡೋರು, ಈ ಕೆಲಸನ ಮಾಡಲೇಬೇಕು ಅಂತ. ಒಂದು ಗಾಯಪಾರ್ದಿ ಒಂದು ಮರ್ಡರ್ ಮಾಡಿದರು ಆಳಂದ ತಾಲೂಕಲ್ಲಿ. ಇಲ್ಲ, ಗಾಯಪಾರ್ದಿ ಒಂದು ಲೇಡಿನ ಮರ್ಡರ್ ಮಾಡಿ ರಾತ್ರಿ ಬಂದು ಇಬ್ಬರು ಮೂವರಿಗೆ ರಾಡಿಂದ ಹೊಡೆದು ಎಲ್ಲ ತಲೆಗೆಲ್ಲ ಹೊಡೆದು ಮರ್ಡರ್ ಮಾಡಿದರು. ಅವ್ರು ಹೇಳಿದರು, ಇಲ್ಲ, ದಿಸ್ ಹ್ಯಾಸ್ ಟು ಬಿ ಡಿಟೆಕ್ಟೆಡ್. ಒಂದು ಕೆಲಸ ಮಾಡಿ, ವಿತೌಟ್ ಡಿಟೆಕ್ಷನ್ ಮಾಡಲಾರ್ದೇ ನೀವು ಗುಲ್ಬರ್ಗ ಬರೋಂಗಿಲ್ಲ, ಯು ಹ್ಯಾವ್ ಟು ಸ್ಟೇ ಇನ್ ಆಳಂದ್, ಡಿಟೆಕ್ಟ್ ಆದ್ಮೇಲೆ ಬನ್ನಿ ಅಂತ. ಆ್ಯಂಡ್ ಫಾರ್ಚುನೇಟ್ಲಿ ಅದು ಡಿಟೆಕ್ಟ್ ಆಯಿತು ಕೂಡ, ಅವ್ರು ಖುಷಿ ಆದರು. ಸರಿ ಸರ್, ನೀವು ಹಾಗೆ ಹಲವಾರು ಕಡೆ ಇವಾಗ ಎಲ್ಲ ಬೆಂಗಳೂರಿನ ಎಲ್ಲ ರಾಜ್ಯ ಎಲ್ಲ ಜಿಲ್ಲೆಗಳಲ್ಲೂ ಕೆಲಸ ಮಾಡ್ಕೊಂಡು ಬಂದು ಸದ್ಯಕ್ಕೆ ಪ್ರಸ್ತುತವಾಗಿ ನಮ್ಮ ಬೆಂಗಳೂರಲ್ಲಿ DCP ಆಗಿದ್ದೀರಾ. ಸೊ ಬೆಂಗಳೂರು ವೇಗವಾಗಿ ಬೆಳೀತಾ ಇರೋವಂಥ ನಗರ ಅಂತ ನಮ್ಮೆಲ್ಲರಿಗೂ ಗೊತ್ತು. ದಿನೇ ದಿನೇ ಜನಸಂಖ್ಯೆನೂ ಅದೇ ರೀತಿ ಬೆಳೀತಾ ಇದೆ, ಹಾಗೆ ಟ್ರಾಫಿಕ್ ಅನ್ನೋದು ಕೂಡ ಅದೇ ರೀತಿ ಬೆಳೀತಾನೆ ಇರುತ್ತೆ. ಸೊ ಇದ್ರ ಬಗ್ಗೆ ಬೆಂಗಳೂರಲ್ಲಿ ನೀವು ಕಾರ್ಯನಿರ್ವಹಿಸ್ತಾ ಇರೋದ್ರಿಂದ ಬೆಂಗಳೂರಿನ ಬೆಳವಣಿಗೆ ಬಗ್ಗೆ, ಹಾಗೆ ಈ ಟ್ರಾಫಿಕ್ ರಿಲೇಟೆಡ್ ಬಗ್ಗೆ, ಹಾಗೆ ಸೇಫ್ಟಿ ಬಗ್ಗೆ ಯಾವ್ಯಾವ ರೀತಿಯಾದಂಥ ಮೆಷರ್ಸ್ನ ನೀವು ತಗೊಳ್ತಾ ಇದ್ದೀರಾ, ಅಥವಾ ಬೆಂಗಳೂರಲ್ಲಿ ನೀವು ನೋಡ್ತಾ ಇರೋವಂಥ ಇದು ತುಂಬ ಪ್ರಾಬ್ಲಮ್ ಆಗ್ತಾ ಇದೆ, ಇದ್ರ ಬಗ್ಗೆ ನಮ್ಮ ಹೆಚ್ಚಿನ ಗಮನ ಇದೆ ಅಂತ ಅನ್ಸೋದಾದರೆ? ಬೆಂಗಳೂರಿನ ಟ್ರಾಫಿಕ್ ಸಮಸ್ಯೆ ಅಂತ ಬಂದಾಗ ಅದು ಭಾಳ ಕ್ಲಿಷ್ಟಕರವಾದ ಒಂದು ವಿಷಯ ಅಂತ ಅನಿಸ್ತದೆ. ಅಷ್ಟು ಮಾತಾಡೋಷ್ಟು ಕೂಡ ನಾವು ಬೆಳೆದಿಲ್ಲ. ಆದರೆ ಒಂದು ಮಾತ್ರ, ನಾನಿಲ್ಲಿ ಬಂದಾಗ ನಮ್ಮ ಸನ್ಮಾನ್ಯ DG ಸಾಹೇಬರಾದಂಥ ಸಲೀಂ ಸಾಹೇಬರು ಒಂದೇ ಮಾತು ಹೇಳೋರು, ನೀವು ರೋಡ್ ಮೇಲೆ ಇದ್ರೆ ಮಾತ್ರ ಟ್ರಾಫಿಕ್ ಕ್ಲಿಯರ್ ಆಗುತ್ತಪ್ಪ, ಇಲ್ಲಾಂದ್ರೆ ಇಲ್ಲ ಅಂತ. ನೀವು ರೋಡ್ ಮೇಲೆ ಇರಬೇಕು, ನಿಮ್ಮ ಸಿಬ್ಬಂದಿಯವರು ರೋಡ್ ಮ್ಯಾಗ ಇರಬೇಕು, ಅದನ್ನು ನೀವು ಎನ್ಶೂರ್ ಮಾಡಬೇಕು ಅಂತ ಹೇಳ್ತಾ ಇದ್ರು ಫಸ್ಟಿಗೆ ಬಂದಾಗ. ಅದು ಬಿಟ್ಟರೆ ಅವ್ರೇನು, ನೀವು ರೋಡ್ ಮೇಲೆ ಇರಿ, ಬಾಕಿ ಎಲ್ಲ ತಾನೇ ಬರ್ತದೆ. ನಮ್ಮ ಜಾಯಿಂಟ್ CP ಕಾರ್ತಿಕ್ ರೆಡ್ಡಿ ಸಾಹೇಬರು ಕೂಡ ಅನೇಕ ಕಾರ್ಯಕ್ರಮಗಳನ್ನು ಮಾಡಿದ್ದಾರೆ. ಇವಾಗ ಫಾರ್ ಎಕ್ಸಾಂಪಲ್ ಪಬ್ಲಿಕ್ ಈ ಟ್ರಾಫಿಕ್ ಸಮಸ್ಯೆಯನ್ನು ಯಾವ ರೀತಿ ಅವ್ರಿಗೆ ಗೊತ್ತಿರಲ್ಲ, ಯಾವ ರೀತಿ ಇದೆ ಅದನ್ನು ನೀವು ಅಕಸ್ಮಾತಾಗಿ ಯಾವ ರೀತಿ ಸಮಸ್ಯೆ ಇದೆ ಅನ್ನೋದ್ರ ಬಗ್ಗೆ ಒಂದು ದಿನದ ಮಟ್ಟಿಗೆ ನಿಮಗೆ ಟ್ರಾಫಿಕ್ ವಾರ್ಡನ್ ಅಥವಾ ಟ್ರಾಫಿಕ್ ಅಧಿಕಾರಿಯಾಗಿ ಕೆಲಸ ಮಾಡೋಕ್ಕೆ ಅವರು ಒಂದು ಅವಕಾಶವನ್ನು ಮಾಡಿಕೊಟ್ಟಿದ್ದಾರೆ. ಈಗಾಗಲೇ ಅದನ್ನು ಸುಮಾರು ಜನ, 1000ಕ್ಕೂ ಹೆಚ್ಚು ಅಧಿಕ ಜನ ಅದನ್ನು ರಿಜಿಸ್ಟರ್ ಮಾಡಿಕೊಂಡು ಇವತ್ತಿನ ದಿನ ಕೆಲಸ ಮಾಡ್ತಾ ಇದ್ದಾರೆ.
ಫೀಲ್ಡಲ್ಲಿ. ಸುರೇಶ್ ಕುಮಾರ್ ಸಾಹೇಬರು ಕೂಡ, ಸನ್ಮಾನ್ಯ ಶಾಸಕರು ಕೂಡ ಮೊನ್ನೆ ಕೂಡ ಕೆಲಸ ಮಾಡಿ ಕೂಡ ಅವರು ಕೂಡ ತಮ್ಮ ಅಭಿಪ್ರಾಯವನ್ನು ವ್ಯಕ್ತಪಡಿಸಿದರು. ಅದರಲ್ದೇ ನೀವು ಈಗ ನೋಡ್ತಾ ಇರ್ಬೋದು ಎಲ್ಲ ಕಡೆ ಹೋಗಿ ಕೆಲವೊಂದು ಜಂಕ್ಷನ್ಗಳಲ್ಲಿ ಸಾರ್ವಜನಿಕರು ನಿಂತು ಅದ್ರ ಬಗ್ಗೆ ಟ್ರಾಫಿಕ್ ಸಮಸ್ಯೆ ಏನು, ಯಾವ ರೀತಿಯಾಗಿ ಪೊಲೀಸರು ಒತ್ತಡದಲ್ಲಿನೂ ಕೂಡ ಯಾವ ರೀತಿಯಾಗಿ ಟ್ರಾಫಿಕ್ಕನ್ನು ನಿಭಾಯಿಸ್ತಾರೆ ಅನ್ನೋದ್ರ ಬಗ್ಗೆ ಕೂಡ ಇದನ್ನು ಒಂದು ವಿಷಯನ ಲಾಭ ಪಡೀತಾ ಇದ್ದಾರೆ. ಎಲ್ಲ ಕಡೆ ಕೂಡ ಕರ್ತವ್ಯ ಮಾಡ್ತಾ ಇದ್ದಾರೆ. ಆ ಒಂದು ಇನಿಷಿಯೇಟಿವನ್ನು ನಮ್ಮ ಜಾಯಿಂಟ್ CP ಸಾಹೇಬರು ತೊಗೊಂಡಿದ್ದಾರೆ. ನಮ್ಮ ಯಾವುದೇ ಒಂದು ಸಿಸ್ಟಮಲ್ಲಿ ಸ್ವಲ್ಪ ಇದು ಟ್ರಾಫಿಕ್ ಸಮಸ್ಯೆ ಅನ್ನೋದು ಇದು ಬಹುಶಃ ಯಾರಿಗೂ ಕೂಡ ಬಗೆಹರಿಯಲಾರ್ದಂಥ ಸಮಸ್ಯೆ ಅಂತಲ್ಲ. ಬಟ್ ನಾವು ಕೂಡ ಕಷ್ಟಪಟ್ಟು ದುಡಿಬೇಕಾಗತ್ತೆ, ಕಷ್ಟಪಟ್ಟು ಕೆಲಸ ಮಾಡಬೇಕಾಗತ್ತೆ. ನಮ್ಮ ಮೇಲಾಧಿಕಾರಿಗಳು ಕಮಿಷನರ್ ಸಾಹೇಬ್ರು ಹೇಳ್ದಂಗೆ ನಾವೇನು ಮಾಡಬೇಕು, 8:30 ಅವ್ರದ್ದೇನು ಡೆಡ್ಲೈನ್, 8:30ಗೆ ರೋಡ್ ಮೇಲೆ ಇರಬೇಕು ನೀವು. ಆ್ಯಂಡ್ ಟಿಲ್ ಈಸ್ ಔಟ್ ಆಗುವವರೆಗೂ ಕೂಡ ನೀವು ಸಿಬ್ಬಂದಿಗಳನ್ನು ಅಥವಾ ಅಧಿಕಾರಿಗಳನ್ನು ರೋಡಲ್ಲಿದ್ದು ಟ್ರಾಫಿಕ್ ಸಮಸ್ಯೆಯನ್ನು ಅಥವಾ ಜಾಮನ್ನು ಕ್ಲಿಯರ್ ಮಾಡಬೇಕನ್ನೋ ಒಂದು ಏನು ಅವರು ಸೂಚನೆ ಇದೆ ಅದನ್ನು ನಾವು ಚಾಚು ತಪ್ಪದೆ ಪಾಲಿಸಿದರೆ ಅಟ್ಲೀಸ್ಟ್ ಸಮ್ ರೆಮಿಡಿ ಅಂದರೆ ಒಂದು ಸ್ವಲ್ಪ ಮಟ್ಟಿಗೆ ಆದರೂ ಕೂಡ ಅದನ್ನು ನಾವು ನಿಭಾಯಿಸ್ಬೋದು. ಟ್ರಾಫಿಕ್ ಸಮಸ್ಯೆ ಬಗ್ಗೆ ನಾವು ಡೆಫಿನೆಟ್ಲಿ ಹೇಳ್ತೀವಿ, ಇದು ವರ್ಲ್ಡ್ ವೈಡ್ ಇಶ್ಯೂ ಆಗಿಬಿಟ್ಟಿದೆ. ಬ್ಯಾಂಗ್ಳೂರು ಟ್ರಾಫಿಕ್ ಅಂತಂದರೆ ಅದು ತುಂಬಾ ಇರ್ತದೆ ಅಂತ ಕೆಲವೊಂದು ಎಲ್ಲ ಕಡೆ ಉಲ್ಲೇಖ ಮಾಡ್ತಾರೆ ಅದನ್ನು. ಬಟ್ ನಾವು ನಮ್ಮ ಕೆಲಸನ ನಾವು ಮಾಡಬೇಕು, ಅಚ್ಚುಕಟ್ಟಾಗಿ ಮಾಡಬೇಕು ಮತ್ತು ಶ್ರದ್ಧೆಯಿಂದ ಮಾಡಬೇಕು. ಮಾಡಿದರೆ ಅಟ್ಲೀಸ್ಟ್ ನಮ್ಮ ಕಡೆಯಿಂದ ಒಂದು ಸ್ವಲ್ಪ ಆದರೂ ಸೇವೆ ಆಗ್ತದೆ. ಎಲ್ಲ ಸಮಸ್ಯೆನೂ ಪೊಲೀಸರೇ ಸಾಲ್ವ್ ಮಾಡಬೇಕು ಅಂತ ಅಂದ್ಕೊಳ್ತಾ ಇರ್ತಾರೆ. ಆದರೆ ಸಾರ್ವಜನಿಕರು, ಸಾಮಾನ್ಯರು ಕೂಡ ಎಲ್ಲ ರೂಲ್ಸ್ನ ಫಾಲೋ ಮಾಡಿ ಅಥವಾ ಪೊಲೀಸರಿಗೆ ಸಪೋರ್ಟ್ ಮಾಡೋದ್ರಿಂದ ಅಟ್ಲೀಸ್ಟ್ ಸ್ವಲ್ಪ ಆದರೂ ಈ ಎಲ್ಲ ಸಮಸ್ಯೆ, ಟ್ರಾಫಿಕ್ ಸಮಸ್ಯೆ ಅಂತ ನಾವು ಪ್ರತಿನಿತ್ಯ ಏನು ಹೇಳ್ತಾ ಇರ್ತೀವಿ, ಇದೆಲ್ಲದನ್ನು ಸ್ವಲ್ಪ ಕಡಿಮೆ ಮಾಡ್ಬೋದು ಅಂತ ಸರ್ ಕೂಡ ಹೇಳ್ತಾ ಇದ್ರು. ಹಾಗೆ ಜನರಿಗೂ ಕೂಡ ಇದೊಂದು ಒಳ್ಳೆ ಸಂದೇಶ ಅಂತಲೇ ಹೇಳ್ಬೋದು. ಹೇಗೆ ನಾವು ಟ್ರಾಫಿಕ್ ರೂಲ್ಸ್ನ ಫಾಲೋ ಮಾಡೋದ್ರಿಂದ ಅಟ್ಲೀಸ್ಟ್ ಸ್ವಲ್ಪ ಮಟ್ಟಿಗೆ ನಮ್ಮ ಕಡೆಯಿಂದ ನಾವು ಸಹಾಯ ಮಾಡ್ಬೋದು. ಸರ್ ಮಾತಾಡ್ತಾ ಹೇಳಿದ್ರು, ಡೆಫಿನೆಟ್ ಆಗಿ ನಾವು ದಂಡ ಹಾಕೋದು ನಮ್ಮ ಉದ್ದೇಶ ಅಲ್ಲ. ನೀವು ಕರೆಕ್ಟಾಗಿ ಟ್ರಾಫಿಕ್ ರೂಲ್ಸ್ನ ಏನಿದೆ ಅಥವಾ ಸಿವಿಕ್ ಸೆನ್ಸ್ ಅನ್ನೋದು ಏನಿದೆ ಅದನ್ನ ಎಲ್ಲರೂ ಜನಸಾಮಾನ್ಯರಾಗಿ ನಾವು ಅದನ್ನ ಫಾಲೋ ಮಾಡಿದ್ರೆ ಡೆಫಿನೆಟ್ ಆಗಿ ನಮಗೆ ಅವ್ರ ಕಡೆಯಿಂದ ಯಾವುದೇ ರೀತಿಯಾದಂಥ ದಂಡ ತಗೊಳ್ಳೋದಾಗಿರ್ಬೋದು ಅಥವಾ ಕೊಡೋದಾಗಿರ್ಬೋದು ಡೆಫಿನೆಟ್ ಆಗಿ ಇರೋದಿಲ್ಲ. ಸರ್ ಹಾಗೆ ಇದ್ರ ಬಗ್ಗೆ ಮಾತಾಡ್ತಾ ಇವಾಗ ಪ್ರತಿಯೊಂದು ಡಿಜಿಟಲೈಸ್ ಆಗ್ತಾ ಇದೆ ನಮ್ಮೆಲ್ಲರಿಗೂ ಗೊತ್ತಿರೋ ಹಾಗೆ ಈ ಟ್ರಾಫಿಕ್ ಡಿಪಾರ್ಟ್ಮೆಂಟಲ್ಲಿ ಇವಾಗ ಇತ್ತೀಚೆಗೆ ನಡೀತಾ ಇರೋವಂಥ ಕೆಲವೊಂದು ಇನಿಷಿಯೇಟಿವ್ಸ್ ಆಗಿರ್ಬೋದು, ಈ ಡಿಜಿಟಲ್ ವೈಸ್ ಅದ್ರ ಬಗ್ಗೆ ಏನಾದರೂ ಪ್ಲ್ಯಾನ್ಸ್ ನಡೀತಾ ಇದೆಯಾ? ಅದ್ರ ಬಗ್ಗೆ ಹೇಳೋದಾದರೆ. ಇಲ್ಲ, ನಮ್ಮ ಈ ಬೆಂಗಳೂರು ನಗರ ಜಂಟಿ ಆಯುಕ್ತರಾದ ಕಾರ್ತಿಕ್ ರೆಡ್ಡಿ ಸಾಹೇಬರು ಕೂಡ ಈಸ್ ಆಲ್ಸೋ ಇಂಜಿನಿಯರ್. ಅವರು ಸುಮಾರು ಒಂದು ಸುಧಾರಣೆಗಳನ್ನು ಮಾಡ್ತಾ ಇದ್ದಾರೆ. ಈಗ ಕೆಲವೊಂದು ಕಡೆಯಲ್ಲೆಲ್ಲ AI ಬೇಸ್ಡ್ ಕ್ಯಾಮ್ರಾ ಬಂದಿದೆ. ಅಂದರೆ ರಾತ್ರಿ 9 ಗಂಟೆ ಆದಮೇಲೆ ಅದೇ ತೊಗೊಳ್ತದೆ ಯಾವ ರೋಡಲ್ಲಿ ಎಷ್ಟು ಜನ ಇದ್ದಾರೆ ಅದು ಕೌಂಟ್ ಮಾಡಿಕೊಂಡು ಅದ್ರ ಪ್ರಕಾರನೇ ಅದನ್ನು ಟೈಮ್ ಸೆಟ್ ಮಾಡಿಕೊಂಡು ತಾನೇ ರೆಗ್ಯುಲೇಟ್ ಮಾಡ್ತಾ ಇರ್ತದೆ. ಅದಲ್ದೇ ಸುಮಾರು ನಾವೆಲ್ಲ ಈ ಡ್ರೋನ್ ಯೂಸ್ ಮಾಡಿಕೊಂಡು ಕಂಜೆಷನ್ನ ಇದು ಮಾಡ್ತಾ ಇದ್ದೀವಿ. ಕೆಲವೊಂದು ಬಂದೋಬಸ್ತ್ ಪ್ರಕರಣಗಳಲ್ಲಿ ನಾವು ಡ್ರೋನ್ನೆಲ್ಲ ಯೂಸ್ ಮಾಡ್ಕೊಂಡು, ಡ್ರೋನ್ ಕ್ಯಾಮ್ರಾಗಳನ್ನು ಯೂಸ್ ಮಾಡಿಕೊಂಡು ಯಾವ ಕಡೆ ಎಷ್ಟು ಜಾಮ್ ಇದೆ, ಯಾವ ಕಡೆ ಎಷ್ಟು ಜಾಸ್ತಿ ವೆಹಿಕಲ್ಗಳಿದೆ ಅನ್ನೋದನ್ನು ನೋಡಿಕೊಂಡು ಆ ರೀತಿಯಾಗಿ ಕ್ಲಿಯರ್ ಮಾಡ್ಕೊಳ್ತೀವಿ. ಎಂಟೈರ್ ಈ ಡಿಜಿಟಲೈಸೇಷನ್ ಏನಿದೆ ಎಲ್ಲ ಕಡೆ ಅಪ್ಲೈ ಆಗ್ತದೆ. ಅದರಂಗೆ ಕೂಡ ಈ ಕ್ಯಾಮ್ರಾ ಆಗಿರ್ಬೋದು, ಡ್ರೋನ್ ಕ್ಯಾಮ್ರಾಸ್ ಆಗಿರ್ಬೋದು. ಆಮೇಲೆ ಟ್ರಾಫಿಕ್ ಈಸ್ ನಥಿಂಗ್ ಬಟ್ ಇಟ್ಸ್ ಅ ಟೆಕ್ನಿಕಲ್ ಇಶ್ಯೂ. ಅದು ಇಟ್ಸ್ ನಾಟ್ ಇದು ಲೈಕ್ ರೋಡ್ ಇಂಜಿನಿಯರಿಂಗ್, ರೋಡ್ ಸೇಫ್ಟಿ, ಕ್ಯಾಮ್ರಾ ಇವೆಲ್ಲ ಒಳಗೊಂಡಂತೆ ಅವನ್ನೆಲ್ಲ ಅರ್ಥಕೊಂಡ್ರೆ ಮಾತ್ರ ನಮಗೆ ಟ್ರಾಫಿಕ್ ಸಮಸ್ಯೆ ಬಗ್ಗೆ ಗೊತ್ತಾಗ್ತದೆ. ಇಲ್ಲ ಅಂತಂದರೆ ಅಷ್ಟು ಗೊತ್ತಾಗಲ್ಲ. ಬಟ್ ಅಬ್ವಿಯಸ್ಲಿ ನಾನು ಈ ಬೆಂಗಳೂರು ನಗರ ಏನು ಪೊಲೀಸರು ಇದ್ದಾರೆ, ಟ್ರಾಫಿಕ್ ಪೊಲೀಸರು, ಟು ಬಿ ಫ್ರ್ಯಾಂಕ್ಲಿ ತುಂಬ ಕೆಲಸ ಮಾಡ್ತಾ ಇದ್ದಾರೆ. ನಮಗೆ ನಾನೇ ಟ್ರಾಫಿಕ್ ವಿಭಾಗದಲ್ಲಿ ಇರಲಾರ್ದಾಗೆ ನಾನೇ ಒಮ್ಮೊಮ್ಮೆ ಅಂತ ಇದ್ದೆ, ಯಾಕೆ ಈ ಹೆಬ್ಬಾಳದಲ್ಲಿ ಇಷ್ಟು ಜಾಮ್ ಇದೆ ಅಂತಂದು. ಬಟ್ ನಾನು ಟ್ರಾಫಿಕ್ DCP ಆಗಿ ಬಂದಾಗ ಗೊತ್ತಾಯಿತು ಈ ಜಾಮ್ ಏನಕ್ಕಿದೆ ಅಂತಂದರೆ ನಾವು ರೆಗ್ಯುಲೇಟ್ ಮಾಡಿದ್ರೂ ಕೂಡ ಇದೆ ಅಂತಂದು. ಬಟ್ ನಾವಿನ್ನೂ ಕೂಡ ಕೆಲಸ ಮಾಡಬೇಕು, ನಾವು ಶ್ರದ್ಧೆಯಿಂದ ಮಾಡಬೇಕು. ನಮ್ಮ ಮೇಲಾಧಿಕಾರಿಗಳ ಒಂದು
ಏನು ನಮ್ಮ ಮೇಲೆ ಇಟ್ಟಿರ್ತಕ್ಕಂಥ ನಂಬಿಕೆ ಏನಿದೆ ಡೆಫಿನೆಟ್ಲಿ ನಾವು ಉಳಿಸ್ಕೋಬೇಕು. ಏನಂತಂದರೆ ಡಿಸಿಪ್ಲಿನ್ ಆಗಿ ಪಂಕ್ಚುವಲ್ ಆಗಿ ಮಾಡಿದರೆ ಡೆಫಿನೆಟ್ಲಿ ನಾವು ಸ್ವಲ್ಪ ಅದನ್ನು ಬಗೆಹರಿಸ್ಬೋದು ಅಂತಂದು ಈ ಸಂದರ್ಭದಲ್ಲಿ ಹೇಳೋಕ್ಕೆ ಇಷ್ಟಪಡ್ತೀನಿ. ಹೌದು, ಟೆಕ್ನಾಲಜಿನ ಯಾವ ರೀತಿಯಾಗಿ ಪಾಸಿಟಿವ್ ಆಗಿ ಯೂಸ್ ಮಾಡಿ ನಮ್ಮ ಟ್ರಾಫಿಕ್ ಕಂಟ್ರೋಲ್ ಮಾಡೋದಾಗಿರ್ಬೋದು ಅಥವಾ ಟ್ರಾಫಿಕ್ ಮೇಂಟೈನ್ ಮಾಡೋದಕ್ಕೆ ಯಾವ ರೀತಿಯಾಗಿ ನಮ್ಮ ಟ್ರಾಫಿಕ್ ಡಿಪಾರ್ಟ್ಮೆಂಟಲ್ಲಿ ಡಿಜಿಟಲೈಸೇಷನ್ ಆಗ್ತಾ ಇದೆ, ಯಾವ್ಯಾವ ರೀತಿಯಾದಂಥ ಇನಿಷಿಯೇಟಿವ್ಸ್ ಆಲ್ರೆಡಿ ತಗೊಳ್ತಾ ಇದ್ದಾರೆ ಅಂತ ನಮಗೆ ಗೊತ್ತಾಯಿತು ಇದ್ರ ಮೂಲಕ. ನಾವು ಎಲ್ಲ ವಿಷಯಗಳನ್ನ ಸರ್ ಹತ್ರ ಮಾತಾಡ್ತಾ ಗೊತ್ತಾಯಿತು ಎಷ್ಟು ಸ್ಟ್ರಿಕ್ಟ್ ಪೊಲೀಸ್ ಆಫೀಸರ್ ಅವರು, ಹಾಗೆ ಯಾವ್ಯಾವ ರೀತಿಯಾದಂಥ ಇನ್ವೆಸ್ಟಿಗೇಷನ್ ಕೇಸಸ್ನ ಅವ್ರು ಹ್ಯಾಂಡಲ್ ಮಾಡಿದ್ದಾರೆ ಅಂತ. ನಮ್ಮೆಲ್ರಿಗೂ ಜನರಿಗೆ ತಲೆಯಲ್ಲಿರೋದು ಅಂದರೆ ಪೊಲೀಸ್ ಆಫೀಸರ್ಸ್ ಅಂದರೆ ನಮಗೆ ಯಾವಾಗ ಬೇಕು 24 ಗಂಟೆ ಅವರು ಕೆಲಸದ ಮೇಲೆ ಇರ್ತಾರೆ ಅಥವಾ ಕೆಲಸದಲ್ಲೇ ಇರ್ತಾರೆ ಅಂತ ಹೇಳ್ಬಿಟ್ಟು, ಬಟ್ ಅವ್ರಿಗೂ ಕೂಡ ಒಂದು ಪರ್ಸ್ನಲ್ ಲೈಫ್ ಅನ್ನೋದು ಇದ್ದೇ ಇರುತ್ತೆ ಅಲ್ವಾ. ಅದ್ರ ಬಗ್ಗೆ ನಾವು ಒಂದು ಸ್ವಲ್ಪ ತಿಳ್ಕೊಳ್ಳೋಣ ಸರ್. ಎಲ್ಲಿಯವರು, ಹಾಗೆ ಅವ್ರ ಮನೆ ಬಗ್ಗೆ, ಹಾಗೆ ಅವ್ರ ಪೇರೆಂಟ್ಸ್ ಬಗ್ಗೆ, ಹಾಗೆ ಅವ್ರ ಫ್ಯಾಮಿಲಿ ಬಗ್ಗೆ ಸ್ವಲ್ಪ ಮಾತಾಡ್ಸೋಣ. ಸರ್, ನೀವು ಹೇಳಿ ರಾಯಚೂರವರು ಅಂತ ನಮಗೆಲ್ಲರಿಗೂ ಚೆನ್ನಾಗೇ ಗೊತ್ತಿದೆ. ಹಾಗೆ ನಿಮ್ಮ ಫ್ಯಾಮಿಲಿ ಬಗ್ಗೆ ಹೇಳೋದಾದರೆ ಅಥವಾ ನಿಮ್ಮ ಚೈಲ್ಡ್ಹುಡ್ ಬಗ್ಗೆ ಒಂದು ಸ್ವಲ್ಪ ನಮಗೆ ಮಾಹಿತಿ ನೀಡೋದಾದರೆ, ಹಾಗೆ ನಿಮಗೆ ಪೊಲೀಸ್ ಸ್ಪೆಸಿಫಿಕ್ ಆಗಿ ಒಂದು ಕ್ವೆಶನ್ ನನ್ನ ಕಡೆಯಿಂದ ಅಂತಂದರೆ, ಪೊಲೀಸ್ ಆಫೀಸರ್ ಆಗಬೇಕು ಅಂತ ಅನಿಸಿದ್ದು ನಿಮ್ಗೆ ಯಾವಾಗ? ಯಾಕಂತಂದರೆ ನಿಮ್ಮ ಬಗ್ಗೆ ತಿಳ್ಕೊಳ್ತಾ ನಂಗೆ ಗೊತ್ತಾಯಿತು ನೀವು ಆ್ಯಕ್ಚುಲಿ ಇಂಜಿನಿಯರಿಂಗು ಮಾಡಿದ್ದೀರಾ, ಹಾಗೆ ಕೆಲಸನೂ ಮಾಡಿದ್ದೀರಾ. ಈ ಕ್ವೆಶನ್ ಯಾಕೆ ಅಂತ ಅಂದರೆ, ಎಷ್ಟೋ ಜನಕ್ಕೆ ಆಸೆ ಇರುತ್ತೆ ಪೊಲೀಸ್ ಆಫೀಸರ್ ಆಗಬೇಕು ಅಂತ. ಸೊ ನೀವು ಇಂಜಿನಿಯರಿಂಗ್ ಮಾಡಿ ಈ ಕಡೆ ಬಂದಿದ್ದು ತುಂಬ ಜನಕ್ಕೆ ಇದು ಸ್ಫೂರ್ತಿ ಕೂಡ ಆಗ್ಬೋದು ಸರ್. ಮೂಲತಃ ನಾನು ದೇವದುರ್ಗದವನು, ರಾಯಚೂರು ಜಿಲ್ಲೆ ದೇವದುರ್ಗ. ನನ್ನ ವಿದ್ಯಾಭ್ಯಾಸ ಏನು ಇರ್ತದೆ ನಮ್ಮ ಗೌರ್ಮೆಂಟ್ ಶಾಲೆಯಲ್ಲೇ ಕಲ್ತಿರೋದು. ಅದಾದಮೇಲೆ ನಾನು ನಮ್ಮ ಜಿಲ್ಲೆಗೆ ಒಂದು ನವೋದಯ ವಿದ್ಯಾಲಯ ಅಂತ ಇರ್ತದೆ. ಸೊ ಕುಕ್ನೂರ್ ಅಂತ ಯಲಬುರ್ಗಾ ಒಂದು ತಾಲೂಕಿನಲ್ಲಿ ಮೊದಲ ಅನ್ಡಿವೈಡೆಡ್ ರಾಯಚೂರು, ಅಲ್ಲಿ ಕೂಡ ನಾನು ಸ್ಕೂಲಿಂಗ್ ಮುಗಿಸಿದೆ. ನಂದು ಬೇಸಿಕಲಿ ಡಿಗ್ರಿ ಬಂದುಬಿಟ್ಟು BE ಕಂಪ್ಯೂಟರ್ ಸೈನ್ಸ್. ನಾನು ಮುಗಿಸಿದ್ದು ಕೂಡ BE ಗುಲ್ಬರ್ಗಾದಲ್ಲಿ. ಯೂಶ್ವಲಿ ನಮ್ಮ ಫ್ಯಾಮ್ಲಿ ಬಂದ್ಬಿಟ್ಟು ವೆರಿ ಬ್ಯಾಕ್ವರ್ಡ್ ತಾಲೂಕೆ ಅನ್ಬೋದು ನಮ್ಮದು. ನಮ್ಮ ಫಾದರ್ ರಂಗಪ್ಪ ಅಂತ, ಲೇಟ್ ರಂಗಪ್ಪ, ಈ ವಾಸ್ ಅ ಟೀಚರ್, ಈ ವಾಸ್ ಅ ಪ್ರೈಮರಿ ಸ್ಕೂಲ್ ಟೀಚರ್. ನಮ್ಮ ಮದರ್ ರಂಗಮ್ಮ, ಹೌಸ್ ವೈಫ್. ಈಗಲೂ ಕೂಡ ನಾವು ಟೋಟಲ್ 10 ಜನ ಇದ್ದೀವಿ ನಮ್ಮ ಒಂದು ಕುಟುಂಬಕ್ಕೆ. ಒಂದು ಬಡತನದಿಂದ ಬಂದಿದ್ದಂತ ಅನ್ನಕ್ಕೆ ಬರಲ್ಲ, ಯಾಕಂದರೆ ನಮ್ಮ ಫಾದರ್ ಟೀಚರ್ ಇದ್ದರು. ನಾವೇನು ಅನ್ಸ್ತಂದೇನಿದ್ದಿಲ್ಲ, ಬಟ್ ನಮ್ಮ ವಿದ್ಯಾಭ್ಯಾಸಕ್ಕೆ ಅದಕ್ಕೆ ಎಲ್ಲ ನಮ್ಮ ಫಾದರ್ ಎಲ್ಲ ಸಪೋರ್ಟ್ ಮಾಡ್ತಾಯಿದ್ರು. ಈವನ್ ನಮ್ಮ ಮದರ್ ಕೂಡ ಸಪೋರ್ಟ್ ಮಾಡ್ತಾಯಿದ್ರು. ಈಗ ನಮ್ಮ ಬ್ರದರ್ ಕೂಡ, ನಮ್ಮ ಅಮ್ಮಂಗ ಹತ್ರಲ್ಲಿ ನನ್ನ ಬ್ರದರ್ ಒಬ್ಬರು ಈಸ್ ಆಲ್ಸೋ ಸಾಫ್ಟ್ವೇರ್ ಇಂಜಿನಿಯರ್. ನಮ್ಮ ಫ್ಲಿಕ್ಸ್ ಅಂತ ಒಂದು ಕನ್ನಡದ OTT ಇದೆ, ಅದ್ರ ಓನರ್ ಕೂಡ ನನ್ನ ಓನ್ ಬ್ರದರೇ, ನನ್ನ ನೆಕ್ಸ್ಟ್ ಬ್ರದರ್ ಕೂಡ. ಅವರು ಕೂಡ ಇಲ್ಲೇ ಇದ್ದಾರೆ, ಅವರು ಕೂಡ BE ಕಂಪ್ಯೂಟರ್ ಸೈನ್ಸು. ನಮ್ಮಲ್ಲಿ ನಮ್ಮ ದೇವದುರ್ಗದಲ್ಲಿ ಈ ಕಾಕಿ ಅಂದ ತಕ್ಷಣ ನಮ್ಮ ನಾರ್ತ್ ಕರ್ನಾಟಕದಲ್ಲಿ ಸ್ಪೆಷಲಿ ಬಿಜಾಪುರ, ಗುಲ್ಬರ್ಗ, ರಾಯಚೂರು ನಮಗೇನೂ ಇದಲ್ಲ. ನಿಮಗೆ ಕೆಲವೊಂದು ಕಡೆ ನೋಡ್ತಾ ಇರ್ಬೋದು, ಪೊಲೀಸರು ಅಂದ ತಕ್ಷಣ ನಮ್ಮಲ್ಲಿ ಉತ್ತರ ಕರ್ನಾಟಕದಲ್ಲಿ ಒಂಥರ ಅದೇನೋ ಒಂದು ಇದು. ಬಟ್ ನಮಗೆ ಪೊಲೀಸ್ ಆಗಬೇಕು ಅಂತ ಏನಿಲ್ಲ. ನಾನು ಬೇಸಿಕಲಿ ನನ್ನ ಮಾವ ಕೂಡ ರಿಟೈರ್ಡ್ SP, ನನ್ನ ವೈಫ್ ಸೌಮ್ಯ ಅಂತಂದು, ನನಗೆ 2 ಮಕ್ಕಳಿದ್ದಾರೆ, ಸಮಕ್ಷ್ ಅಂತಂದು. ನನ್ನ ಫಾದರ್-ಇನ್-ಲಾ ಎಂಟೈರ್ ಅವ್ರ ಸರ್ವಿಸ್ ಕೂಡ ಇಲ್ಲೇ ಬ್ಯಾಂಗ್ಳೂರಲ್ಲಾಗಿದೆ. ಈಗ ನನ್ನ ತಂಗಿ ಕೂಡ ಸಬ್ ಇನ್ಸ್ಪೆಕ್ಟರ್ ಆಗಿ ಸೆಲೆಕ್ಟ್ ಆಗಿದ್ದಾಳೆ. ಹೀಗಾಗಿ ನಮ್ಮ ಫುಲ್ ಫ್ಯಾಮಿಲಿ ಈಸ್ ಪ್ಯಾಕ್ಡ್ ವಿತ್ ಪೊಲೀಸ್ ಬ್ಲಡ್ ಅಂತ ಹೇಳ್ಬೋದು.